ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಖುಷಿ ಪ್ರಚೋದಿ. ಡೇ 23 ಮಿನಿ ವ್ಲಾಗ್ ಇರುತ್ತೆ. ಬೆಳಗ್ಗೆ ಎದ್ದು ಬಿಸಿನೀರು ಕಾಸ್ಕೊಂಡು ಕುಡಿದು ಇವತ್ತು ವಂಶಿ ಬೇರೆ ಬೇಗ ಎದ್ಬಿಟ್ಟಿದ್ಲು. ನನ್ನ ಜೊತೆನೇ ಎದ್ಬಿಟ್ಲು. ಹಂಗಾಗಿ ಅವಳನ್ನ ಎತ್ಕೊಂಡಿದ್ದೆ. ಇವತ್ತು ವಂಶಿ ಅವ್ರ ಅಮ್ಮಂಗೆಲ್ಲ ರೆಡಿ ಆದ್ಲು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಅಕ್ಕನೇ ರೆಡಿ ಮಾಡಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಯೊಂದು ಸಹ ತಿಂಡಿ ತಿನ್ನಿಸೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಅಕ್ಕನೇ ಮಾಡಿದ್ಲು. ಬಟ್ ಇವತ್ತು ನಾವು ತಿಂಡಿ ಏನು ಮಾಡಿರಲಿಲ್ಲ, ಹೋಟೆಲಿಂದನೇ ತಂದುಕೊಟ್ಟಿದ್ದೆ. ಏಕೆಂದರೆ ಬೆಳಗ್ಗೆ ಇವತ್ತು ಶನಿವಾರ ಇದ್ದಿದ್ದ ಕಾರಣ ಅವಳಿಗೆ ಕಾನ್ವೆಂಟ್ ಬೇಗ ಇತ್ತು. ಹಾಗಾಗಿ ನನಗೂ ಬೇರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಿಂಡಿನ ಇವತ್ತು ಒಂದಿನ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೋಟೆಲು ತಿಂಡಿ ತಂದುಕೊಟ್ಟು ತಿನ್ನಿಸ್ಕೊಂಡು ಅವಳು ಅಕ್ಕನೇ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬಂದು ಅವಳು ಹೊರಗಡೆ ಹೋದ್ಲು. ಇನ್ನು ಮನೆಯಲ್ಲಿ ನಾನು ಪಾಪ ಇಬ್ಬರೇ ಇದ್ವಿ. ಹಂಗಾಗಿ ಮನೆ ಕೆಲಸನೂ ಹಂಗೆ ಅವಳ ಜೊತೆ ಆಟ ಆಡಿಸ್ಕೊಂಡು ಮಾಡಿದೆ. ಇವತ್ತು ವಂಶಿ ಕಾನ್ವೆಂಟಲ್ಲಿ ಗೇಮ್ ಆಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಆಡಿದ್ದಾಳೆ. ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಳೆ ತಿಳಿ ಸಾಂಬಾರು ಮಾಡಿದೆ. ಸಾಂಬಾರಂತೂ ಸೂಪರಾಗಿತ್ತು. ನನಗಂತೂ ಬೇಳೆ ತಿಳಿ ಸಾರು ಅಂದರೆ ತುಂಬ ಇಷ್ಟ. ವೆಜ್ಜು ಅಂತ ಬಂದರೆ ಬೇಳೆ ತಿಳಿ ಸಾಂಬಾರು, ಅದು ಬಿಟ್ಟರೆ ರಸಮ್ ತುಂಬ ಇಷ್ಟಪಟ್ಕೊಂಡು ತಿಂತೀನಿ. ಮತ್ತು ಶನಿವಾರ ಆಗಿದ್ದ ಕಾರಣ ವಂಶಿ ಬೇಗ ಬಂದು ಇನ್ನು ಅವ್ರಿಗೂ ಊಟ ಮಾಡಿಸಿ ನಾನು ಊಟ ತಿಂದು ಇನ್ನಿಬ್ಬರೂ ಮಲಗಿಸಿ ಬಟ್ಟೆ ಒಣಗಾಕಬೇಕಿತ್ತು. ಹಂಗಾಗಿ ಇವತ್ತಂದ್ರೆ ಯೂನಿಫಾರ್ಮ್ ಎಲ್ಲ ಒಣಗಬೇಕಲ್ಲ ಅನ್ನೋ ಕಾರಣಕ್ಕೆ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ. ಇಷ್ಟು ಇವತ್ತಿನ ಮೆನು ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ, ಹೀಗೆ ಬ್ಲೆಸ್ ಮಾಡ್ತಾಯಿರಿ. ಫುಲ್ ವಿಡಿಯೋ ನೋಡಿ ಫಾಲೋ ಮಾಡಿ. ಥ್ಯಾಂಕ್ ಯು.